ನಮಸ್ಕಾರ ಸ್ನೇಹಿತರೆ. ನಾವು ದೇವಸ್ಥಾನಕ್ಕೆ ಹೋದಾಗ ನಮ್ಮ ಹಣೆಯ ಮೇಲೆ ಬಿಳಿ ವಿಭೂತಿಯನ್ನು ಧರಿಸುತ್ತೇವೆ. ಅದು ಕೇವಲ ಸಂಪ್ರದಾಯವ ಅಥವಾ ಅದರ ಹಿಂದೆ ದೊಡ್ಡ ರಹಸ್ಯ ಇದೆಯಾ? ನಮ್ಮ ಹಣೆಯ ಮೇಲಿರುವ ಆ ಬಿಳಿ ಬಣ್ಣದ ವಸ್ತು ವಿಭೂತಿ ಅಥವಾ ಭಸ್ಮ ಇದು ಯಾಕೆ ಹಾಕಬೇಕು? ಇದರ ವೈಜ್ಞಾನಿಕ ಅರ್ಥ ಏನು? ಸಾಕ್ಷಾತ್ ಪರಶಿವನೇ ತನ್ನ ಮೈಪೂರ್ತಿ ಭಸ್ಮವನ್ನು ಹಚ್ಚಿಕೊಳ್ಳುವುದು ಏಕೆ? ಇಂದಿನ ಈ ಎಪಿಸೋಡ್ನಲ್ಲಿ ವಿಭೂತಿಯ ಪ್ರತಿಯೊಂದು ಅಣುವಿನ ಸತ್ಯವನ್ನು ಬಿಚ್ಚಿಡೋಣ. ಇದು ತುಂಬಾ ಪವಿತ್ರವಾದ ತಯಾರಿಕೆಯಾಗಿದೆ. ಇದು ಯಜ್ಞಗಳಲ್ಲಿ, ಹೋಮಗಳಲ್ಲಿ ಮತ್ತು ತುಪ್ಪ, ದೇವಾರ್ಚನೆಗಳಲ್ಲಿ ಬಳಸಿದ ವಸ್ತುಗಳಿಂದ ಸಿದ್ಧವಾಗಿದೆ. ಇದನ್ನು ಶುದ್ಧಿ ಮತ್ತು ಶಕ್ತಿಯ ಪ್ರತೀಕವಾಗಿ ನೋಡಲಾಗುತ್ತದೆ. ವಿಭೂತಿ ಎಂದರೆ ಸುಟ್ಟ ಪದಾರ್ಥಗಳಿಂದ ಬಂದ ಭಸ್ಮ. ಆದರೆ ಇದು ನಾವು ದಾರಿಯಲ್ಲಿ ನೋಡುವ ಸಾಮಾನ್ಯ ಬೂದಿಯಲ್ಲ. ಇನ್ನು ಸಂಸ್ಕೃತದಲ್ಲಿ ವಿಭೂತಿ ಎಂದರೆ ಅತೀಂದ್ರಿಯ ಶಕ್ತಿ ಅಥವಾ ವಿಶೇಷ ಐಶ್ವರ್ಯ. ಇದನ್ನು ಧರಿಸುವುದರಿಂದ ಮನುಷ್ಯನಿಗೆ ಆಂತರಿಕ ಶ್ರೀಮಂತಿಕೆ ಸಿಗುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ. ಇನ್ನು ಮನುಷ್ಯನು ಸತ್ತ ಮೇಲೆ ಮಣ್ಣಾಗುತ್ತಾನೆ ಅಥವಾ ಬೂದಿಯಾಗುತ್ತಾನೆ. ಆ ಅಂತಿಮ ಸತ್ಯದ ನೆನಪೇ ಈ ವಿಭೂತಿ. ವಿಭೂತಿಯ ಮಹತ್ವವನ್ನು ಹೇಳುವಲ್ಲಿ ಶಿವ ಪ್ರಮುಖ ಪಾತ್ರ ವಹಿಸುತ್ತಾನೆ. ಶಿವನು ಸದಾ ತನ್ನ ದೇಹಕ್ಕೆ ಭಸ್ಮವನ್ನು ಹಚ್ಚಿಕೊಂಡಿರುತ್ತಾನೆ. ಅದಕ್ಕೆ ಕಾರಣ ಏನು ಗೊತ್ತಾ? ಒಮ್ಮೆ ಶಿವನು ತನ್ನ ತಪಸ್ಸಿಗೆ ಭಂಗ ತಂದ ಕಾಮಧೇನುವನ್ನು ತನ್ನ 3ನೇ ಕಣ್ಣಿನಿಂದ ಸುಟ್ಟು ಭಸ್ಮ ಮಾಡಿದನು. ಆ ಬೂದಿಯನ್ನು ತನ್ನ ಮೈಗೆ ಹಚ್ಚಿಕೊಂಡನು. ಇದರ ಅರ್ಥ ನಮ್ಮೊಳಗಿನ ಕಾಮ ಮತ್ತು ಲೌಕಿಕ ಆಸೆಗಳನ್ನು ಸುಟ್ಟು ಹಾಕಬೇಕು ಎಂಬುದು. ಮತ್ತೊಂದು ಕಥೆಯ ಪ್ರಕಾರ ಸತೀದೇವಿಯು ದಕ್ಷನ ಯಜ್ಞಕುಂಡದಲ್ಲಿ ಪ್ರಾಣತ್ಯಾಗ ಮಾಡಿದಾಗ ಶಿವನು ದುಃಖದಿಂದ ಆಕೆಯ ಶರೀರವನ್ನು ಹೊತ್ತು ತಿರುಗುತ್ತಾನೆ. ಕೊನೆಗೆ ಆಕೆಯ ದೇಹದ ಬೂದಿಯನ್ನು ತನ್ನ ಮೈಗೆ ಲೇಪಿಸಿಕೊಳ್ಳುತ್ತಾನೆ. ಇದು ಪ್ರೇಮ ಮತ್ತು ಅಳಿವು ಎರಡನ್ನೂ ಮೀರಿದ ಶಕ್ತಿಯ ಸಂಕೇತ. ಈ ಲೋಕದಲ್ಲಿರುವ ಎಲ್ಲವೂ ನಾಶವಾಗುತ್ತದೆ ಎಂಬ ಸಂದೇಶ ನೀಡಿದನು. ಭಸ್ಮ ಎಂದರೆ ಅಂತ್ಯ, ಆದರೆ ಅದೇ ಸಮಯದಲ್ಲಿ ಹೊಸ ಆರಂಭದ ಸಂಕೇತ ಕೂಡ. ಇದು ಶಿವನ ಸಂದೇಶ. ಲೋಕದ ದೃಷ್ಟಿಯಲ್ಲಿ ಸಾವು ಎಂದರೆ ಭಯ ಮತ್ತು ಅಸಹ್ಯ, ಆದರೆ ಶಿವನಿಗೆ ಸಾವು ಎಂದರೆ ಒಂದು ರೂಪಾಂತರ. ಮನುಷ್ಯ ತನ್ನ ಅಹಂಕಾರವನ್ನು ಬಿಟ್ಟು ಬೂದಿಯಾದಾಗ ಮಾತ್ರ ದೇವರನ್ನು ಸೇರಲು ಸಾಧ್ಯ ಎಂದು ಶಿವನು ತೋರಿಸಿಕೊಡುತ್ತಾನೆ. ಸ್ಮಶಾನದ ಭಸ್ಮವು ಲೌಕಿಕ ಜಗತ್ತಿನ ಮಾಯೆಯಿಂದ ನಮ್ಮನ್ನು ಮುಕ್ತಿಗೊಳಿಸುತ್ತದೆ ಎಂಬುದು ಇದರ ಹಿಂದಿನ ತತ್ವ. ನಾವು ಮಸ್ತಕದ ಮೇಲೆ ಹಾಕುವ 3 ರೇಖೆಗಳನ್ನು ತ್ರಿಪುಂಡ್ರ ಎಂದು ಕರೆಯುತ್ತಾರೆ. ಈ 3 ರೇಖೆಗಳು ಏನು ಸೂಚಿಸುತ್ತವೆ? ಮೊದಲನೆಯದಾಗಿ ಅಹಂಕಾರ, ನಾನು ಎಂಬ ಗರ್ವವನ್ನು ಸುಡಬೇಕು. ಎರಡನೆಯದಾಗಿ ಅಜ್ಞಾನ, ತಿಳುವಳಿಕೆ ಇಲ್ಲದ ಕತ್ತಲನ್ನು ದೂರ ಮಾಡಬೇಕು. ಮತ್ತು ಕೊನೆಯದಾಗಿ ಕೆಟ್ಟ ಕರ್ಮ, ನಮ್ಮ ತಪ್ಪು ಕೆಲಸಗಳ ಫಲವನ್ನು ಸುಟ್ಟು ಹಾಕಬೇಕು. ವಿಭೂತಿ ಹಾಕುವುದು ಅಂದರೆ ಈ 3 ದೋಷಗಳನ್ನು ನಾಶ ಮಾಡಿ ಶಿವನ ಹಾದಿಯಲ್ಲಿ ನಡೆಯುವುದು ಎಂದು ಅರ್ಥ. ಇದು ಕೇವಲ ಆಧ್ಯಾತ್ಮಿಕವಲ್ಲ, ಇದರ ಹಿಂದೆ ವಿಜ್ಞಾನವೂ ಇದೆ. ವಿಭೂತಿ ಸಾಮಾನ್ಯವಾಗಿ ಗೋಮಯ ಅಥವಾ ಹರ್ಬಲ್ ವಸ್ತುಗಳಿಂದ ತಯಾರಾಗಿರುತ್ತದೆ. ಇದರಲ್ಲಿ ಆಂಟಿಬ್ಯಾಕ್ಟೀರಿಯಾ ಗುಣಗಳು ಇರುತ್ತವೆ. ಇನ್ನು ಹಣೆಯ ಮೇಲೆ ವಿಭೂತಿಯನ್ನು ಲೇಪಿಸುವುದರಿಂದ ದೇಹದ ಅತಿಯಾದ ಉಷ್ಣತೆ ಕಡಿಮೆಯಾಗುತ್ತದೆ. ಇದು ಬೆವರನ್ನು ಹೀರಬಲ್ಲದು. ಇದರಿಂದ ತಲೆನೋವು ಮತ್ತು ಸೈನಸ್ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ. ಚರ್ಮದ ಮೇಲಿರುವ ಬ್ಯಾಕ್ಟೀರಿಯಾಗಳನ್ನು ಇದು ನೈಸರ್ಗಿಕವಾಗಿ ನಾಶ ಮಾಡುತ್ತದೆ. ಇನ್ನು ಆಜ್ಞಾಚಕ್ರದ ಮೇಲೆ ಪರಿಣಾಮ ಬೀರುತ್ತದೆ. ಇದು ನಮ್ಮ ಆಜ್ಞಾಚಕ್ರ ಅಂದರೆ ಥರ್ಡ್ ಐ ಏರಿಯಾ ಮೇಲೆ ಹಾಕಲಾಗುತ್ತದೆ. ಈ ಸ್ಥಳದಲ್ಲಿ ನರಗಳ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಮೆದುಳು ಶಾಂತವಾಗುತ್ತದೆ. ಇನ್ನು ಎಲ್ಲ ಬೂದಿಯೂ ವಿಭೂತಿಯಲ್ಲ. ಶಾಸ್ತ್ರಗಳ ಪ್ರಕಾರ ವಿಭೂತಿಯ ಪ್ರಮುಖ ವಿಧಗಳಿವೆ. ಮೊದಲನೆಯದಾಗಿ ಕಲ್ಪ, ಆಕಳ ಸಗಣಿಯನ್ನು ನೇರವಾಗಿ ಸುಟ್ಟು ಮಾಡುವುದು. ಇದು ಅತ್ಯಂತ ಶುದ್ಧ. ಎರಡನೆಯದಾಗಿ ಅನುಕಲ್ಪ, ಕಾಡಿನಲ್ಲಿ ಸಿಗುವ ಒಣಗಿದ ಕಟ್ಟಿಗೆಗಳನ್ನು ಸುಟ್ಟು ತಯಾರಿಸುವುದು. ಇನ್ನು ಕೊನೆಯದಾಗಿ ಉಷಕಲ್ಪ, ಹಳೆಯ ಶಿವ ದೇವಸ್ಥಾನದಲ್ಲಿ ಸಿಗುವಂತಹ ಭಸ್ಮ. ಶುದ್ಧ ವಿಭೂತಿಯನ್ನು ತಯಾರಿಸಲು ವಿರೂಪಾಕ್ಷ ಪಂಚಾಕ್ಷರಿ ಮಂತ್ರಗಳನ್ನು ಪಠಿಸುತ್ತಾ ಅಗ್ನಿಯಲ್ಲಿ ಬೇಯಿಸಲಾಗುತ್ತದೆ. ಇದು ಆ ಬೂದಿಗೆ ಒಂದು ವಿಶೇಷವಾದ ವೈಬ್ರೇಷನ್ ನೀಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿಭೂತಿಯನ್ನು ಧರಿಸುವುದು ಕೇವಲ ದೇಹಕ್ಕೆ ಮಾತ್ರ ಅಲ್ಲ, ಮನಸ್ಸಿನ ಮೇಲೂ ಕೂಡ ಪರಿಣಾಮ ಬೀಳುತ್ತದೆ. ಪ್ರತಿ ಬಾರಿ ನಾವು ಭಸ್ಮ ಹಾಕುವಾಗ ನಮಗೆ ಒಂದು ಸಂದೇಶ ಸಿಗುತ್ತದೆ. ಈ ಜೀವನದಲ್ಲಿ ಏನೂ ಶಾಶ್ವತವಲ್ಲ. ಇದು ಮನುಷ್ಯನನ್ನು ವಿನಯಶೀಲವನ್ನು ಮಾಡುತ್ತದೆ. ಯಾವಾಗ ನಾವು ಅಹಂಕಾರವನ್ನು ಬಿಟ್ಟು ಧರ್ಮದ ಮಾರ್ಗದಲ್ಲಿ ನಡೆಯಲು ನಿರ್ಧರಿಸುತ್ತೇವೋ ಆಗ ನಮ್ಮ ಸುತ್ತಲೂ ಒಂದು ಪಾಸಿಟಿವ್ ಎನರ್ಜಿ ಸೃಷ್ಟಿಯಾಗುತ್ತದೆ, ಸಕಾರಾತ್ಮಕ ಶಕ್ತಿ.
ವಿಭೂತಿ ಕೇವಲ ಹಣೆಗೆ ಹಚ್ಚುವುದಕ್ಕಲ್ಲ, ಆಯುರ್ವೇದದಲ್ಲಿಯೂ ಇದೊಂದು ಔಷಧ ಕೂಡ ಹೌದು. ಕೆಲವು ನಿರ್ದಿಷ್ಟ ಭಸ್ಮಗಳನ್ನು, ಉದಾಹರಣೆಗೆ ಶಂಖಭಸ್ಮ, ಮಿತವಾಗಿ ಬಳಸೋದರಿಂದ ಹೊಟ್ಟೆಯ ಸಮಸ್ಯೆಗಳು ಗುಣವಾಗುತ್ತದೆ. ತುರಿಕೆ ಅಥವಾ ಇನ್ಫೆಕ್ಷನ್ ಆದ ಜಾಗದಲ್ಲಿ ವಿಭೂತಿ ಹಚ್ಚುವುದರಿಂದ ಅದು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ ಅಂತಾನು ಕೂಡ ಹೇಳ್ತಾರೆ. ಪುರಾತನ ಕಾಲದಲ್ಲಿ ಋಷಿಗಳು ವಿಭೂತಿಯಿಂದಲೇ ಸ್ನಾನ ಮಾಡುತ್ತಿದ್ದರು. ಭಸ್ಮ ಸ್ನಾನ ಇದು ಶರೀರದ ರಂಧ್ರಗಳನ್ನು ತೆರೆದು ಚರ್ಮವನ್ನು ಆರೋಗ್ಯದಿಂದ ಇಡುತ್ತದೆ. ಇನ್ನು ಕೇವಲ ಹಣೆಗೆ ಮಾತ್ರ ಅಲ್ಲ, ನಮ್ಮ ದೇಹದ 16 ಪ್ರಮುಖ ಕೇಂದ್ರಗಳಲ್ಲಿ ವಿಭೂತಿ ಹಚ್ಚಬೇಕು ಎಂದು ಶಾಸ್ತ್ರ ಹೇಳುತ್ತದೆ. ಹಣೆ, ಗಂಟಲು, ಭುಜಗಳು, ಮೊಣಕೈ, ಮಣಿಕಟ್ಟು, ಎದೆ, ಹೊಟ್ಟೆ ಭಾಗ ಮತ್ತು ಬೆನ್ನಿನ ಮೇಲೆ ಹಚ್ಚಬೇಕು ಎಂದು ಹೇಳುತ್ತಾರೆ. ಇನ್ನು ಇದಕ್ಕೆ ಕಾರಣ ಏನು ಎಂದು ನೋಡೋದಾದರೆ, ನಮ್ಮ ದೇಹದ ಈ 16 ಭಾಗಗಳು ಶಕ್ತಿಯ ಕೇಂದ್ರಗಳು, ಎನರ್ಜಿ ಪಾಯಿಂಟ್ಸ್. ಇಲ್ಲಿ ವಿಭೂತಿ ಹಚ್ಚುವುದರಿಂದ ಇಡೀ ಶರೀರವು ದೈವಿಕ ಶಕ್ತಿಯಿಂದ ಆವರಿಸಲ್ಪಡುತ್ತವೆ ಮತ್ತು ಯಾವುದೇ ನೆಗೆಟಿವ್ ಎನರ್ಜಿ ನಮ್ಮ ದೇಹವನ್ನು ಬಾಧಿಸುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ಈಗ ನಿಮಗೆ ವಿಭೂತಿ ಏತಕ್ಕೆ ಧರಿಸುತ್ತೇವೆ ಎಂದು ತಿಳಿದಿದೆ ಎಂದು ಭಾವಿಸುತ್ತೇನೆ. ಹಣೆಯ ಮೇಲಿರುವ ಆ ಬಿಳಿ ಗೆರೆ ಕೇವಲ ಬಣ್ಣವಲ್ಲ, ಅದು ಸನಾತನ ಧರ್ಮದ ಜ್ಞಾನದ ಸಂಕೇತ. ನಾವು ಬದುಕಿರುವಾಗ ವಿಭೂತಿಯನ್ನು ಪ್ರಸಾದವಾಗಿ ಹಚ್ಚುತ್ತೇವೆ, ಸತ್ತ ಮೇಲೆ ನಾವೇ ವಿಭೂತಿಯಾಗುತ್ತೇವೆ. ಈ ಜೀವನದ ಸತ್ಯವನ್ನು ಅರಿತು ಪ್ರೀತಿಯಿಂದ ಬದುಕೋಣ. ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ವೈಬ್ ಕನ್ನಡಿಗ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹರ ಹರ ಮಹಾದೇವ್. ಎಲ್ರಿಗೂ ಕೂಡ ಧನ್ಯವಾದಗಳು.